ಹಾಂ. ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಮುದುಗಾನಕುಂಟೆಯಲ್ಲಿರುವಂತಹ ಗಂಗಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರಿಗೆ ಹೋಗುವಂತಹ ರಸ್ತೆಯಲ್ಲಿ ಅಂದರೆ ಮಂಚೇನಹಳ್ಳಿಯಿಂದ ಒಂದು ಸ್ವಲ್ಪ ಮುಂದಕ್ಕೆ ಸಿಗುತ್ತೆ. ಈ ಮುದುಗಾನಕುಂಟೆಯ ಗಂಗಮ್ಮ ದೇವಸ್ಥಾನ ತುಂಬ ಫೇಮಸ್ ಆದಂತಹ ದೇವಸ್ಥಾನ. ಈ ದೇವಾಲಯದ ವಿಶೇಷತೆ ಏನು ಅಂದರೆ ಮದುವೆಯಾಗಿ ತುಂಬ ವರ್ಷಗಳಾದರೂ ಮಕ್ಕಳಾಗದಂಥವರಿಗೆ, ಮದುವೆನೇ ಆಗದೆ ತುಂಬ ವರ್ಷಗಳಿಂದ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿದ್ರೆ ಅವರು ಇಲ್ಲಿಗೆ ಬಂದು ಹರಕೆಯನ್ನು ತೀರಿಸಿ ವಿಶೇಷವಾದಂತಹ ಪೂಜೆಯನ್ನು ಮಾಡಿ ಹೋದ ನಂತರ ಅವರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಮತ್ತು ಅವರಿಗೆ ಮಾನಸಿಕವಾದಂತಹ ನೆಮ್ಮದಿ ಸಿಗುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆ, ಪ್ರತೀತಿ. ಹಾಗಾಗಿನೇ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಹಲವಾರು ಭಾಗಗಳಿಂದ ಸೋಮವಾರ ಸಾವಿರಾರು ಜನ ಈ ಕ್ಷೇತ್ರಕ್ಕೆ ಬರ್ತಾರೆ. ಹೇಳ್ಬೇಕಂದ್ರೆ ಒಂದು ಲೆವೆಲ್ಲಿಗೆ ಜನ ಜಾತ್ರೆಯೇ ಸೃಷ್ಟಿಯಾಗಿರುತ್ತೆ. ಈ ಮುದಗಾನಕುಂಟೆ ಗಂಗಮ್ಮ ದೇವಿಯ ಕ್ಷೇತ್ರ ಬೆಂಗಳೂರಿನಿಂದ 83 ಕಿಲೋಮೀಟರ್ಗಳ ದೂರದಲ್ಲಿದೆ. ಹಾಗಾಗಿ ಬೆಂಗಳೂರು ಕಡೆಯಿಂದ ಬರುವಂತವರಿಗೆ ಚಿಕ್ಕಬಳ್ಳಾಪುರ ರಸ್ತೆಯಲ್ಲಿ ಬಂದರೆ ಹತ್ತಿರವಾಗುತ್ತೆ. ಹಾಗೇನೆ ಇಂದೂಪುರ, ಮಡಕಸಿರ, ಡಾಬಾಸ್ಪೇಟೆ, ತುಮಕೂರು ಕಡೆಯಿಂದ ಬರುವಂತಹ ಜನರಿಗೆ ಗೌರಿಬಿದನೂರು ಕಡೆಯ ರೂಟ್ ಹತ್ತಿರವಾಗುತ್ತೆ. ಇನ್ನು ನಾವು ಮುಖ್ಯ ದ್ವಾರದಿಂದ ಇಲ್ಲಿಗೆ ಬರೋದಕ್ಕೆ ಹತ್ತತ್ರ 200 ಮೀಟರ್ ಆಗುತ್ತೆ. ಅಂಡ್ ಇಲ್ಲಿ ನಾವು ಗಂಗಮ್ಮ ದೇವಿಯ ಮುಖ್ಯ ದ್ವಾರವನ್ನು ನೋಡ್ತೀವಿ ಮತ್ತು ಒಳಕ್ಕೆ ಹೋದಂತೆ ಗಂಗಮ್ಮ ದೇವಿಯ ಚಿಕ್ಕದಾದ ದೇವಸ್ಥಾನ ಮತ್ತು ಪಕ್ಕದಲ್ಲಿ ನಿರ್ಮಾಣ ಹಂತದಲ್ಲಿರುವಂತಹ ಒಂದು ಹಳೆಯ ದೇವಸ್ಥಾನವನ್ನು ಕೂಡ ನಾವು ನೋಡಬಹುದು. ಇನ್ನು ಮಳೆಗಾಲದಲ್ಲಿ ಇಲ್ಲಿನ ಕೆರೆ ತುಂಬಿ ಈ ಗಂಗಮ್ಮ ದೇವಿಯ ದೇವಸ್ಥಾನ ಮುಳುಗಿ ಹೋಗುತ್ತೆ. ಆ ಸಂದರ್ಭದಲ್ಲಿ ಇಲ್ಲಿಗೆ ಬರುವಂತಹ ಭಕ್ತರಿಗೆ ಒಂದು ಸ್ವಲ್ಪ ಅಡಚಣೆಯಾಗುತ್ತೆ ಅನ್ನೋದು ಬಿಟ್ರೆ ಉಳಿದಂತೆ ವರ್ಷ ಪೂರ್ತಿಯೂ ಕೂಡ ಪೂಜೆಗಳು ನಿರಂತರವಾಗಿ ವಿಜೃಂಭಣೆಯಾಗಿ ನಡೀತಾನೆ ಇರ್ತವೆ. ಹಾಗೇನೆ ನಾವು ಮುಂದಕ್ಕೆ ನೋಡಿದ್ರೆ ಅಲ್ಲೊಂದು ಕಲ್ಯಾಣಿ ಇದೆ. ಅಲ್ಲಿ 100 ಜನ ಆ ಕಲ್ಯಾಣಿಯಲ್ಲಿ ಮುಳುಗೇಳ್ತಾ ಇರ್ತಾರೆ. ಇನ್ನು ಇದು ಗಂಗಮ್ಮ ದೇವಿಗೆ ಹರಕೆಯನ್ನ ತೀರಿಸುವಂತಹ ವಿಧಾನ. ಇಲ್ಲಿ ಕಲ್ಲುಗಳನ್ನೇ ದೇವರನ್ನಾಗಿ ಮಾಡಿ ಅದಕ್ಕೆ ಪೂಜೆಯನ್ನ ಮಾಡ್ತಾರೆ. ತಾವು ತಂದಿರುವಂತಹ ಸೀರೆ ಕುಪ್ಪಸಗಳನ್ನ ಇಟ್ಟು ತಂಬಿಟ್ಟಿನಿಂದ ನೈವೇದ್ಯವನ್ನ ಮಾಡ್ತಾರೆ. ಹಾಗೇನೆ ಅಲ್ಲಿ ಬಂದಿರುವಂತಹ ಹೆಣ್ಣು ಮಕ್ಕಳಿಗೆ ಕುಂಕುಮವನ್ನು ಕೊಟ್ಟು ಅವರನ್ನ ಗೌರವಿಸ್ತಾರೆ. ಇನ್ನು ಈ ಗಂಗಮ್ಮ ದೇವಿಯ ಪೂಜೆಗೆ ಸಂಬಂಧಪಟ್ಟಂತೆ ಪೂಜೆಯನ್ನ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತೀನಿ. ಇನ್ನು ಇಲ್ಲಿ ನೀವು ನೋಡ್ತಾ ಇರುವಂತಹ 100 ಜನರೆಲ್ಲರೂ ಕೂಡ ತಮ್ಮ ತಮ್ಮ ಪಾಲಿನ ಹರಕೆಗಳನ್ನ ತೀರಿಸ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ಇಲ್ಲಿಗೆ ಬರುವಂತವರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆಯೇ ಹೆಚ್ಚು. ಇನ್ನು ಹರಕೆಯನ್ನು ತೀರಿಸಿ ಅಲ್ಲಿಂದ ನಾವು ಗಂಗಮ್ಮ ದೇವಿಯ ದೇವಸ್ಥಾನಕ್ಕೆ ಬರ್ತೀವಿ. ಅಲ್ಲಿ ನಾವು ಜನಗಳಿಂದ ತುಂಬಿರುವಂತಹ ಸರದಿಗಳಲ್ಲಿ ಸಾಕ್ತಾ ಹೋಗಿ ಗಂಗಮ್ಮ ದೇವಿಯ ಪೂಜೆಯನ್ನು ಮಾಡಬೇಕಾಗುತ್ತೆ. ಇನ್ನು ದೇವಾಲಯದ ಹಿಂಭಾಗದಲ್ಲೇ ಕಲ್ಯಾಣಿ ಇದ್ದು ಅದರಲ್ಲಿ ಶಿವ, ಪಾರ್ವತಿ, ಗಂಗಾ ಮಾತೆಯ ವಿಗ್ರಹಗಳಿದ್ದಾವೆ. ಸೊ ಅಲ್ಲಿಗೆ ಬಂದಂತಹ ಜನರು ಆ ಕಲ್ಯಾಣಿಯಲ್ಲಿ ಮಿಂದೇಳ್ತಾರೆ. ಇನ್ನು ಇದು ಗಂಗಮ್ಮ ದೇವಿಯ ಮೂಲ ಸ್ಥಾನ. ಇಲ್ಲಿ ಯಾವುದೇ ವಿಗ್ರಹಗಳಿರೋದಿಲ್ಲ, ಬದಲಿಗೆ ಗಂಗಮ್ಮ ತಾಯಿಯ ಪಾದಗಳಿರ್ತವೆ. ಹಾಗೇನೇ ಜನರು ಇಲ್ಲಿಗೆ ಬಂದು ತಮ್ಮ ಇಷ್ಟಾನುಸಾರ ಪೂಜೆಯನ್ನು ಮಾಡಬಹುದು. ಮುಖ್ಯವಾಗಿ ಇಲ್ಲಿನ ಇನ್ನೊಂದು ವಿಶೇಷತೆ ಏನು ಅಂದರೆ ಎಲ್ಲ ದೇವಸ್ಥಾನಗಳಲ್ಲಿ ಇರುವಂತೆ ಇಲ್ಲಿ ಯಾರು ಪೂಜಾರಿಗಳಿರೋದಿಲ್ಲ, ಪುರೋಹಿತರಿರೋದಿಲ್ಲ. ಸ್ವತಃ ನೀವೇ ಆ ಗಂಗಮ್ಮ ತಾಯಿಗೆ ಪೂಜೆಯನ್ನ ಮಾಡಿ ಹರಕೆಯನ್ನ ತೀರಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಇಲ್ಲಿಗೆ ಬಂದಂತಹ ಜನರು ತುಂಬಾ ಭಯ ಭಕ್ತಿಯಿಂದ ಪೂಜೆಗಳನ್ನ ಮಾಡ್ತಾರೆ. ತಾವು ಹರಕೆಗಳನ್ನ ಹೊತ್ತುಕೊಂಡಂತೆ ಬಂಗಾರದ ತಾಳಿಯನ್ನ ಗಂಗಾ ಮಾತೆಗೆ ಸಮರ್ಪಿಸ್ತಾರೆ.
ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಶುರುವಾಗುವಂತಹ ಇಲ್ಲಿನ ಪೂಜಾ ಕಾರ್ಯಕ್ರಮಗಳು ಸಾಯಂಕಾಲ 6 ಗಂಟೆಯವರೆಗೂ ಕೂಡ ನಿರಂತರವಾಗಿ ನಡೀತಾನೆ ಇರ್ತವೆ. ಆದರೆ ಸಾಯಂಕಾಲ 6 ಗಂಟೆಯ ನಂತರ ಯಾವ ಮನುಷ್ಯನು ಕೂಡ ಈ ಕ್ಷೇತ್ರದಲ್ಲಿ ಉಳಿದುಕೊಳ್ಳುವಂತಿಲ್ಲ. ಹಾಗಾಗಿ ಬಂದಂತ ಜನರೆಲ್ಲರೂ ಕೂಡ ಸಂಜೆ 6 ಗಂಟೆಯವರೆಗೂ ಪೂಜೆಗಳನ್ನು ಮಾಡಿ ಹರಕೆಗಳನ್ನು ತೀರಿಸಿ ಆ ಕ್ಷೇತ್ರದಿಂದ ಹೊರಟು ಹೋಗ್ತಾರೆ. ಜೊತೆಗೆ ಈ ಕ್ಷೇತ್ರಕ್ಕೆ 106 ವರ್ಷಗಳ ಇತಿಹಾಸವಿದ್ದು ಆ ಕಾಲದಿಂದಲೂ ಕೂಡ ಜನರು ಈ ಪದ್ಧತಿಗಳನ್ನು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ ಮತ್ತು ಆ ಗಂಗಮ್ಮ ದೇವರ ಅನುಗ್ರಹಕ್ಕೆ ಪಾತ್ರವಾಗಿ ತಮ್ಮ ಬದುಕುಗಳಲ್ಲಿ ಸಂತೋಷವನ್ನ ಕಂಡುಕೊಂಡಿದ್ದಾರೆ. ಹಾಗಾಗಿನೇ ಇವತ್ತಿಗೂ ಕೂಡ ಈ ಮುದುಗಾನಕುಂಟೆ ಗಂಗಮ್ಮ ದೇವಿಯ ಕ್ಷೇತ್ರ ನಿರಂತರವಾಗಿ ಭಕ್ತರನ್ನ ತಮ್ಮ ಕಡೆ ಸೆಳೀತಾ ಇದೆ. ತಾಳಿಯಲ್ಲಿ ಕಟ್ಟಿದ್ರಲ್ವಾ, ಯಾಕೆ ಕಟ್ಟಿದ್ರಿ? ಏನು ಯಾಕಂದರೆ ನನಗೆ ಸುಮಾರು ವರ್ಷದಿಂದ ಮದುವೆ ಆಗಿರಲಿಲ್ಲ. ನಾನು ಇಲ್ಲಿ ಬಂದು ಅಂಕೆ ಕಟ್ಕೊಂಡಿದ್ದೆ. ಅಮ್ಮ ನನಗೆ ನೀವು ಮಾಂಗಲ್ಯ ಭಾಗ ಕೊಟ್ಟರೆ ಮಾಂಗಲ್ಯ ಬದಲಾಗಿ ಮಾಂಗಲ್ಯ ಕೊಡ್ತೀನಿ ಅಂತ ಅರ್ಕೆ ಕಟ್ಕೊಂಡಿದ್ದೆ. ಅದಕ್ಕೆ ಮಾಂಗಲ್ಯ ಕಟ್ಟು. ಮತ್ತೆ 1 ವರ್ಷ ಆದರೂ ಮಕ್ಕಳಾಗಿಲ್ಲ. 1 ವರ್ಷಕ್ಕೆ ಕರೆಕ್ಟಾಗಿ ನಾನು ಹಿಂಗೆ ಅರ್ಕೆ ಮಾಡಿಕೊಂಡೆ. ನನ್ನ ಮಗು ಎಷ್ಟು ತೂಕ ಇದ್ದರೆ ಅಷ್ಟು ಚಿಲ್ಲರೆ ಕಾಸು ನಿಂತು ಅಲ್ಲೇ ಇಲ್ಲಿ ಬಂದಿದ್ದರಿಂದ ಈ ದೇವಿ ಸತ್ತಿದ್ರಿಂದ ನನ್ನ ಮಗು ಆಯಿತು. ನನ್ನ ಸಂಸಾರ ತುಂಬ ಚೆನ್ನಾಗಿದೆ. ಬಹುಶಃ ಇಲ್ಲಿ ಬಂದಿರುವಂತಹ ಕಾರುಗಳು, ವ್ಯಾನುಗಳು, ಆಟೋಗಳನ್ನು ನೋಡಿದಾಗ ನಿಮಗೆ ಅನಿಸಬಹುದು ಈ ಕ್ಷೇತ್ರ ಎಷ್ಟೊಂದು ಪ್ರಸಿದ್ಧಿಯಾಗಿದೆ, ಇಲ್ಲಿಗೆ ಎಷ್ಟೊಂದು ಜನ ಬರ್ತಾರೆ ಅಂತ. ಇಲ್ಲಿಗೆ ಪ್ರತಿ ಸೋಮವಾರಗಳಂದು ಎಷ್ಟೊಂದು ಜನ ಬರ್ತಾರೆ ಅಂತ. ಹಾಗೇನೆ ನಾವು ಗಂಗಮ್ಮ ದೇವಿಯ ಪೂಜೆಯನ್ನು ನೆರವೇರಿಸಿ ಅಲ್ಲಿಂದ ವಾಪಸ್ ಹೋಗಬೇಕಾದಂತಹ ಸಂದರ್ಭದಲ್ಲಿ ಅದೇ ಕ್ಷೇತ್ರದಲ್ಲಿರುವಂತಹ ವೆಂಕಟೇಶ್ವರನ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನು ಕೊಟ್ವಿ. ಇನ್ನು ಈ ದೇವಾಲಯವು ಕರ್ನಾಟಕದ ಮುಜರಾಯಿ ಇಲಾಖೆಯ ನಿಯಂತ್ರಣದಲ್ಲಿದ್ದು ಇಲ್ಲಿನ ದೇವಾಲಯಗಳು ಮತ್ತು ಅಲ್ಲಿನ ಪೂಜೆಗಳೆಲ್ಲವನ್ನು ಕೂಡ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ನಿರ್ವಹಿಸುತ್ತೆ. ಇನ್ನು ಇಲ್ಲಿರುವಂತಹ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವೂ ಕೂಡ ಅದ್ಭುತವಾಗಿದ್ದು ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತೆ. ಅಂಡ್ ಇಲ್ಲಿರುವಂತಹ ಪೂಜಾರಿಗಳು ಭಕ್ತರಿಗೆ ಮಂಗಳಾರತಿಯನ್ನು ನೀಡಿ ತೀರ್ಥ ಪ್ರಸಾದವನ್ನು ಹಂಚಿದ್ರು. ಅಂಡ್ ಅಲ್ಲಿಗೆ ಬಂದಿದ್ದಂತಹ ಜನರೆಲ್ಲರೂ ಕೂಡ ಭಕ್ತಿಯಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ನಮಸ್ಕಾರವನ್ನ ಮಾಡಿ ಅಲ್ಲಿನ ಲಡ್ಡು ಪ್ರಸಾದವನ್ನ ಸ್ವೀಕರಿಸಿ ಹೊರಕ್ಕೆ ಬರ್ತಾರೆ. ದಾಸೋಹಕ್ಕೆ ಹಾಗೂ ದೇವಾಲಯಕ್ಕೆ ದೇಣಿಗೆಗಳು ಭಕ್ತಾದಿಗಳು ದೇಣಿಗೆಯನ್ನು ಕಚೇರಿಯಲ್ಲಿ ನೀಡಿ ಕಡ್ಡಾಯವಾಗಿ ರಸೀದಿ ಪಡೆದುಕೊಳ್ಳತಕ್ಕದ್ದು. 1 ದಿನದ ದಾಸೋಹವನ್ನು ನಡೆಸಲಿರುವ ಭಕ್ತಾದಿಗಳು ತಮ್ಮ ವಿಶೇಷ ದಿನಗಳಲ್ಲಿ ಒಂದೆಡೆ ಮದುವೆ, ವಾರ್ಷಿಕೋತ್ಸವ ಅಂಡ್ ಪಕ್ಕದಲ್ಲಿ ಅನ್ನದಾಸೋಹ ಭವನ ಇದೆ. ಅಂಡ್ ಅಲ್ಲಿ ಕರ್ನಾಟಕ ಮುಜರಾಯಿ ಇಲಾಖೆಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇರುತ್ತೆ. ಇನ್ನು ನಾವೆಲ್ಲರೂ ಕೂಡ ಅನ್ನದಾನವನ್ನ ಸೇವಿಸಿ ಅಲ್ಲಿಂದ ಹೊರಕ್ಕೆ ಬಂದ್ವಿ. ಆ ಸಮಯದಲ್ಲಿ ಅಲ್ಲಿ ಸೇರಿದಂತಹ ಜಾತ್ರೆಯಲ್ಲಿ ಹಲವಾರು ಜನ ವ್ಯಾಪಾರವನ್ನ ಮಾಡ್ತಾ ಇದ್ರು. ಹಾಗೆಯೇ ಗಂಗಮ್ಮ ದೇವಿಯ ದರ್ಶನಕ್ಕೆ ಬರುವಂತವರು ಮತ್ತು ದರ್ಶನವನ್ನ ಮುಗಿಸಿ ಹೋಗುವಂತವರು ನಿರಂತರವಾಗಿ ಬಂದು ಹೋಗ್ತಾ ಇದ್ರು. ಸೊ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೇನೇ ಮುದಗಾನಕುಂಟೆಯ ಗಂಗಮ್ಮ ದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ನಮಸ್ಕಾರ.